ಹಾಯ್ ಎಲ್ಲರಿಗೂ ನಮಸ್ಕಾರ. ಮನೆ ಶಿಫ್ಟಿಂಗ್ದು ಆ ಲುಕ್ಸಿದ್ದು ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಂದು ಫುಲ್ ಮೈಂಡೇ ಡಿಸ್ಟರ್ಬ್ ಆಗೋಯಿತು. ಏನಕ್ಕೆ ಅಂತ ವಿಡಿಯೋ ಕಂಟಿನ್ಯೂಸ್ ಆಗಿ ಹೇಳ್ತೀನಿ ಕೇಳಿ. ಎಲ್ಲರೂ ಕಮೆಂಟ್ ಆಗ್ತಾಯಿದ್ರಿ, ಅಪ್ಪ ಹೇಗಿದ್ದೀರಾ, ಅಪ್ಪ ಹೇಗಿದ್ದಾರಾ, ಅಪ್ಪ ಹೇಗಿದ್ದಾರೆ ಅಂತ. ನಾನು 5 ಡೇಸ್ ಸ್ನಾನ ಮಾಡಿದೆ, ನೋಡಿಕೊಂಡು ಉಚ್ಚೆ ಎತ್ತಿ ಮೆಡಿಷನ್ ತಂದುಕೊಟ್ಟು ಈವೆಂಟ್ಸ್ನ ಬಿಟ್ಟು ಇಷ್ಟೆಲ್ಲ ಮಾಡಿ ಹುಷಾರಾಗಲಿ ಅಂದ್ಬಿಟ್ಟು ಎಲ್ಲ ಮಾಡಿ ಮನೇನ ಬೇಗ ಶಿಫ್ಟ್ ಮಾಡಿದೆ. ನನ್ನ ಗೋಲ್ಡ್ ಎಲ್ಲ ಪ್ಲರ್ಜ್ ಮಾಡಿ ಮನೆಯೆಲ್ಲ ಮಾಡಿ ಎಲ್ಲ ಮಾಡಿದೆ. ಅದಾದಮೇಲೆ ಅವರು ಬೀಡಿ ಹೊಡೆದು ಆಗಿದ್ದದು ಆಯಿತಾ. ಅವ್ರು ಫ್ರಸ್ಟ್ರೇಷನಲ್ಲಿ ಹೊಡಿತಾಯಿದ್ರು, ಆಮೇಲೆ ಬಿಟ್ಬಿಡ್ತೀನಿ ಅಂದರು. ಹಂಗೆ ಇನ್ಸಿಡೆಂಟ್ ಆದಾಗಿಂದ ನಾವು ಅಷ್ಟೆಲ್ಲ ಆಗೈತಲ್ಲ, ಇನ್ನಾರು ಒಳ್ಳೆ ಬಿಟ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ದಿನದಿಂದ ಹೊಡಿತಾನೇ ಇದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ. ಆಚೆ ಹೋಗ್ತಾರೆ, ಹೊಸ ಮನೆ ಹತ್ರ ಇಲ್ಲೋ ಯಾರನ್ನೋ ಫ್ರೆಂಡ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಬಿಟ್ಟಿದ್ದದು. ನನಗೆ ಬೆಳಿಗ್ಗೆ ಈವೆಂಟು ಈ ಮಂತ್ ನಾನು ಜಾಸ್ತಿ ಈವೆಂಟ್ ತೊಗೊಂಡಿಲ್ಲ. ಅಮ್ಮ ಸತ್ತಿದ್ದು, ಬೇರೆಯೇ ಒಂಥರ ಟೆನ್ಷನಲ್ಲಿದ್ದೆ ನಾನು. ಅಂಗಡಿ ತುಂಬ ಮೈಂಡು ಸ್ಟ್ರೆಸ್ ಇತ್ತು. ಮೀನ್ಸ್ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಮಂತ್ ತೊಗೊಂಡಿದ್ದೀನಿ ಆರ್ಡರ್ಸು. ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಆಮೇಲೆ ಏನಂತೀರಾ, ನಿಮ್ಮ ಅಪ್ಪ ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಊಟ ತಿಂಡಿ ಮೆಡಿಷನ್ನು ನನ್ನ ಹತ್ರ ಕಾಸಿಲ್ಲ ಅಂದ್ರೂ ಹಿಂಗೋ ಒಂದು ಮಾಡಾರ ತೊಗೊಬಂದು ಕೊಡ್ತಾಯಿದ್ದೀನಿ, ಅವ್ರು ಹುಷಾರಾಗಲಿ ಅಂದ್ಬಿಟ್ಟು. ನನ್ನ ಮಗನ ನೋಡೋಕ್ಕೆ, ನನ್ನ ಹೆಂಡ್ತಿನ ನೋಡೋಕ್ಕೂ ಜಾಸ್ತಿ ಅಷ್ಟೊಂದು ಹೋಗಿಲ್ಲ ಆಯಿತಾ. ಅಂಥ ಇದರಲ್ಲಿ ಬೆಳಿಗ್ಗೆ ನಾನು ಗೋಡನ್ ಹತ್ರ ಯಾರೋ ಕ್ಲೈಂಟ್ ಬಂದಿದ್ರು ಅಂದ್ಬಿಟ್ಟು ಇಲ್ಲಿಂದ ಹೊರಡ್ತಾಯಿದ್ದೀನಿ. ಒಂದು ರೋಡ್ ಮಿಸ್ಸಾಗಿ ಇನ್ನೊಂದು ರೋಡಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಕುತ್ಕೊಂಡು ತಿರ್ಗಾ ಬೀಡಿ ಹೊಡಿತಾ ಇದ್ದಾರೆ. ಏನಂದರೆ ನಮಗೇನು ಅನ್ಸುತ್ತೆ ಅವಾಗ, ಇಷ್ಟೆಲ್ಲ ಕಷ್ಟ ಬಿದ್ದು 2,500 15 ದಿವಸಕ್ಕೊಂದು ಮೆಡಿಷನ್ ಟ್ಯಾಬ್ಲೆಟ್ಸ್, ಹುಷಾರಾಗ್ತವ್ರೆ, ನೆಮ್ಮದಿಯಾಗಿದ್ದಾರೆ. ಇನ್ನೊಂದು ಮೊನ್ನೆನೂ ಸ್ನೇಹ ಪಾಪ ಎಲ್ಲ ಬಂದಿದ್ದರು, ಚೆನ್ನಾಗಿದ್ರು. ನಂಗೆ ಮೊನ್ನೆನೇ ಡೌಟ್ ಆಯಿತು, ಸ್ಮೆಲ್ ಬರ್ತಾಯಿತ್ತು. ನಮ್ಮ ಹುಡುಗನೂ ಹೇಳ್ದ, ಅಣ್ಣ ವಾಸನೆ ಬರ್ತಾಯಿದೆ. ಅವನು ಸ್ಮೋಕ್ ಮಾಡ್ತಾನೆ, ಅವನು ಹಂಗೆ ಹೇಳ್ದ. ನನಗೆ ಡೌಟ್ ಬಂದು ಕೇಳಿದೆ ಮೊನ್ನೆ. ಆವಾಗ ಯಾರ್ಯಾರ ಮೇಲೋ ಹಣೆ ಎಲ್ಲ ಮಾಡಿದ್ರು, ನನಗೆ ಬೇಜಾರಾಗೋಯ್ತು. ಇವತ್ತು ನನ್ನ ಕಣ್ಣಾರೆ ನಾನು ನೋಡಿಬಿಟ್ಟು ತುಂಬ ಬೇಜಾರಾಗೋಯ್ತು. ಇಷ್ಟು ಜನ ಅಪ್ಪ ಹೇಗಿದ್ದಾರೆ ಅಂತ ಮೆಸೇಜ್ ಮಾಡ್ತೀರಾ, ಇಲ್ಲಿ ನೋಡ್ರೆ ಇವ್ರ ಜೀವನ ಇವರೇ ಹಾಳು ಮಾಡ್ತಾಯಿದ್ದಾರೆ. ನಮ್ಮ ಹುಡುಗ ಹೆಂಗಿದ್ದೀರಾ ಅಂಕಲ್ ಅಂದರೆ, ಹೆಂಗೋಪ್ಪ, ಕರ್ಕೊಂಬಿಟ್ರೆ ದೇವ್ರು ಕರ್ಕೊಂಬಿಟ್ರೆ ಒಳ್ಳೇದಪ್ಪ, ದೇವ್ರು ಕಟ್ಕೊಂಬಿಟ್ರೆ ಒಳ್ಳೇದಪ್ಪ. ಜೀವನನ ಇವರೇ ಹಾಳು ಮಾಡ್ಕೊತಾರೆ. ನಂಗೆ ಇಷ್ಟ ಇಲ್ಲ, ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂತ ನಂಗೆ ಇದಿರಲಿಲ್ಲ. ಎಲ್ಲ ಸರಿ ಹೋಗ್ತಾ ಇದ್ರಲ್ಲ, ಖುಷಿ ಇತ್ತು. ಎಲ್ಲ ಆರಾಮ್ಸಾಗಿದೆಯಪ್ಪ. ಇವಾಗ ಮನೆ ಶಿಫ್ಟ್ ಆಯಿತು, ಅದ್ರ ಸಾಲ ತೀರ್ಸೋ ಚಿಂತೆ ನನಗೆ. ನನ್ನದೇ ಟೆನ್ಷನ್ ಒಂಥರ ಇತ್ತು. ಎಲ್ಲ ಬಿಟ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು, ಎಷ್ಟೋ ವರ್ಷದಿಂದ ಮಾಡ್ತಾಯಿದ್ರು, ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ನೋಡಿದ್ರೆ ತಕ್ಷಣ ಇವತ್ತು ಬೆಳಿಗ್ಗೆ ನೋಡಿದಾಗಿಂದ ನನ್ನ ಮೈಂಡ್ ಫುಲ್ ಬ್ಲ್ಯಾಂಕ್, ತಲೆ ಫುಲ್ ಸಿಡಿತಾ ಇದೆ. 5 ದಿನ ಯಾರೂ ಬಂದು ನೋಡ್ಕೊಂಡಿಲ್ಲ, ಯಾರೂ ಬಂದಿಲ್ಲ. ಓಪನಾಗಿ ಹೇಳ್ತೀನಿ, 5 to 6 ನಿಮಿಷ ಬಿಟ್ಟಿನ ಯಾರೂ ಇರಲಿಲ್ಲ. ಅದು ಅವ್ರಿಗೂ ಗೊತ್ತು. ನನ್ನ ಮಗುಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ, ಅವನೂ ನಾನು ನೋಡಿಲ್ಲ, ಇಲ್ಲಿ ಯಾರೂ ಇರಲಿಲ್ಲ ಅಂದ್ಬಿಟ್ಟು. ಅಲ್ಲಿ ನನ್ನ ಫ್ರೆಂಡ್ನೆಲ್ಲ ಹುಡುಕಿ ಏನೇನೋ ಮಾಡಿ ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಬಂದಿದ್ದು. ಇವರೇ ಹೆಲ್ತ್ ಹಾಳು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಹೇಳಿದೆ,
ಹೋಗಂಗಿದ್ರೆ ಅಲ್ಲಿಗೆ ಹೋಗ್ಬಿಡು, ಬೇಜಾರೇನಿಲ್ಲ. ಅಲ್ಲೂ ಹೋಗಲ್ಲ, ಅವ್ರಿಗಿಷ್ಟ ಇಲ್ಲವಂತೆ. ಕ್ಲಾರಿಫೈ ಕೊಡಬೇಕು, ಮಗನ್ನ ಏನಾರ ಮಾಡಿಬಿಡ್ಬೇಕು ಇವರು, ಆಯಿತಾ? ಆರಾಮ್ಸಾಗಿರ್ಬೋದು. ಸೀರಿಯಸ್ಸಾಗಿ ಹೇಳ್ತೀನಿ. ಅವ್ರು ಈ ಮನೆಗೆ ಬಂದರು ಅಂದ್ಬಿಟ್ಟು ಖುಷಿಯಾಗಿ ಅರ್ಜೆಂಟಾಗೆ ವೈಫೈ ಹಾಕಿಸ್ದೆ, ಟಿ ವಿ ಹಾಕಿಸ್ದೆ, ತಿನ್ನೋಕೆ ಊಟ ಕೊಡಿಸ್ತಾಯಿದ್ದೀನಿ. ನಾವು ಹೋಟ್ಲಲ್ಲೇ ತಿಂತಾರದು. ನನ್ನ ಟೈಮ್ ಇದ್ದರೆ ನಾನೇ ಅಡುಗೆ ಮಾಡೋಣ ಏನಾರು ಮಾಡ್ತೀನಿ. ನಾನು ಮಾಡಿದ ಅಡುಗೆ ತಿನ್ನಲ್ಲ, ಮಸಾಲೆ ಎಲ್ಲ ಕಮ್ಮಿ ಅಂದ್ಬಿಟ್ಟು. ಇಷ್ಟೆಲ್ಲ ಮಾಡಿ ಸೀರಿಯಸ್ಸಾಗಿ ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ ನನಗೆ. ಸ್ಟಾಪ್ ಮಾಡಿಬಿಟ್ಟಿದ್ದೆ ಒಂದು ಸ್ವಲ್ಪ ದಿನ. ತುಂಬ ಟೆನ್ಷನ್ ಇತ್ತು, ಮನೆಯೆಲ್ಲ ಶಿಫ್ಟ್ ಆಗಬೇಕಾಗಿತ್ತು, ಹೊಸ ಮನೆದು ವಿಡಿಯೋ ಹಾಕಬೇಕಾಗಿತ್ತು ನಾನು ನಾಳೆ. ಇನ್ನು ವಿಡಿಯೋನಾರ ಮಾಡೋಣ ಅಮ್ಮನ ಚಾನಲಲ್ಲಿ, ಫ್ರೀಯಾಗಿದ್ನಲ್ಲ, ನನ್ನ ಮಗುನ ಎಲ್ಲರೂ ತೋರ್ಸೋಣ, ಇವರು ಚೆನ್ನಾಗಿ ಆರಾಮ್ಸಾಗಿದ್ದಾರಲ್ಲ, ವಿಡಿಯೋ ತೋರ್ಸೋಣ ಅಂತ ನಾನು ಅಂದ್ಕೊಂಡೆ. ಅವ್ರನ್ನ ಬೆಳಗ್ಗೆ ನನ್ನ ವಿಡಿಯೋ ಹೊಡೆಯೋದು ನೋಡಿಬಿಟ್ಟು ಬೇಜಾರೇ ಆಗೋಯ್ತು. ಈ ಕಳ್ಳರು ಉಸ್ಕೊತಾರಲ್ಲ ಹಂಗೆ ಉಸ್ಕೊತಾರೆ. ಡಾಕ್ಟ್ರ್ ಹೇಳಿದ್ದಾರೆ, ಬಿಟ್ಬಿಡಪ್ಪ ಜೀವನ, ಹಿಂಗೆ ಮಕ್ಕಳು ಮರಿ ಇದ್ದಾರೆ, ನೋಡ್ಕೊಂಡು ಆರಾಮ್ಸಾಗಿರಲಿ ಅಂತ. ನಾನು ಅವಳು ಸ್ನೇಹ ಬರಲಿ, ಹೊಸ ಮನೆಗೆ ಬಂದಿದ್ದೀವಿ ಅಂತ ನಮ್ಮ ಅಪ್ಪನಾರ ಇರ್ತಾರೆ, ನಾನೇನಾರು ಕೆಲ್ಸಕ್ಕೆ ಹೋದರೆ ನೋಡ್ಕೊತಾರೆ ಮಗುನ ಅಂತ. ಇವಾಗ ಅವನನ್ನ ನಮ್ಮ ಅಪ್ಪನ ಹತ್ರ ಬಿಡೋಕ್ಕೆ ಒಂಥರ ಭಯ ಆಗುತ್ತೆ. ಹೊಡಿತಾ ಇರುತ್ತೆ ಆ ಬೀಡಿ ಸ್ಮೆಲ್ಲು. ಯಾಕೋ ಬೇಜಾರಾಗಿಬಿಟ್ಟಿದೆ ನನಗೆ. ಏನು ಹೇಳೋಕ್ಕೂ ಬೇಜಾರು. ಏನಾರು ಹೇಳಿದ್ರೆ ಬೈದರು, ಏನಾರು ಮಾಡಿದ್ರು ಬೈದರು. ಊಟ ಮಾಡಲ್ಲ, ನಾನು ಕರ್ಕೊಂಡೋಗೋ ಗಂಟ ಊಟ ಮಾಡಲ್ಲ. ನಾನೇನಾರು ಒಂದು ದಿವಸ ಒಂದು ಸ್ವಲ್ಪ ಲೇಟಾಗಿ ಹೋದರೆ ಊಟ ಮಾಡಲ್ಲ, ವೆಯ್ಟ್ ಮಾಡೋದು. ಚಿಕ್ಕ ಮಕ್ಳನ್ನ ನೋಡ್ಕೊಂಡೋಗಿ ನೋಡ್ಕೊತಾ ಇದ್ದೀನಿ, ಅರ್ಜೆಂಟಾಗಿ ಓಡಿ ಬರ್ತೀನಿ, ಊಟ ಕೊಡಿಸ್ತೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಈ ಚಿಕ್ಕ ಮಕ್ಳ ಥರ ನೋಡ್ಕೊತಾ ಇದ್ರೆ ಇವ್ರು ಮಾಡ್ತಾರೋ ಗಲೀಜು ಕೆಲಸಗಳು. ಇಷ್ಟೆಲ್ಲ ನೋಡಿಕೊಂಡು ಎಕ್ಸ್ಪೆಕ್ಟೇಷನ್ ಏನೂ ಮಾಡಬಾರ್ದು ಯಾರ ಬಗ್ಗೆ. ಸೀರಿಯಸ್ಸಾಗಿ ಬೇಜಾರಾಗಿಬಿಟ್ಟಿದ್ದೇನೆ. ನೀವು ಕೇಳ್ತೀರಾ ಅಪ್ಪ ಹೇಗಿದ್ದಾರೆ. ನಾನು ನಿಮ್ಗೆ ಚೆನ್ನಾಗಿದ್ದಾರೆ, ಆರಾಮ್ಸಾಗಿದ್ದಾರೆ, ಇವಾಗ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ. ಟ್ಯಾಬ್ಲೆಟ್ಸ್ ಇವತ್ತು ಒಂದು 2 ದಿನ 3 ದಿನ ಮುಂಚೆ ಖಾಲಿ ಆಗೋಗ್ತಾ ಇದೆ ಅಂದ್ರೂ ಓಡೋಗಿ ತೊಗೊಬಂದುಬಿಟ್ಟಿರ್ತೀನಿ. ಆಮೇಲೆ ಖಾಲಿ ಆಗಿಬಿಟ್ರೆ ಅವರು ಒಬ್ಬರೇ ಇರ್ತಾರಲ್ಲ, ಏನಾರು ಆಗಿಬಿಟ್ರೆ ಅಂತ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತೀನಿ ನಾನು ಅವ್ರಿಗಿದೆಲ್ಲ ಏನಿಲ್ಲ. ಹುಡುಗನ ಕಳಿಸ್ತೀನಿ ನಾನೇನಾರ ಇಲ್ಲ ಅಂದರೆ ಕರ್ಕೊಂಡೋಗೋ. ಅದಕ್ಕೆ ಸೀರಿಯಸ್ಸಾಗಿ ಎಷ್ಟು ಬೇಕೋ ಅಷ್ಟೇ ಪ್ರೀತಿ ಮಾಡಬೇಕು. ಜಾಸ್ತಿ ಏನು ಮಾಡೋರು ಯೂಸ್ ಇಲ್ಲ. ವಿಡಿಯೋದಲ್ಲಿ ಮಾತ್ರ ತೋರಿಸ್ಕೊಂಡು ಇದೆಲ್ಲ ಮಾಡಿದ್ರೆ ಒಳ್ಳೆಯವರು, ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯವರಲ್ಲ. ಹೇಳಬೇಕಾಗಿತ್ತು, ಹಿಂಗೆಲ್ಲ ಮಾಡ್ತಾಯಿದ್ದಾರೆ, ಹೇಳಿದ್ದೀನಿ. ನಮ್ಮ ಅಪ್ಪನ ಕೆಟ್ಟವರು ಅಂತ ನಾನು ಹೇಳ್ತಾಯಿಲ್ಲ. ಅವರು ಹೊಡಿತಾರ ಕೆಟ್ಟ ಅಭ್ಯಾಸನ ಬಿಡಲಿ ಅಷ್ಟೇ ಕೇಳಿದ್ದು. ನೆಮ್ಮದಿಯಾಗಿರಲಿ, ನನ್ನ ಮಗ ಬರ್ತಾನೆ, ನೆಮ್ಮದಿಯಾಗಿರಲಿ, ಲೈಫ್ ಚೆನ್ನಾಗಿರಲಿ. ಅವ್ರು ಹೇಳ್ತಾರೋ ರೀತಿ ಅವ್ರು ಮಾಡ್ತಾಯಿರೋದು ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಯಾರ್ಯಾರ ಮೇಲೂ ಆಣೆ ಮಾಡೋದು. ನಮ್ಮ ಆಂಟಿ ಮನೆಗೆ ಹೋಗಿದ್ರು 10 ದಿವಸ. ಎಂತಕ್ಕೆಂದರೆ ಇಲ್ಲಿ ಶಿಫ್ಟಿಂಗ್ ಎಲ್ಲ ಆಗಬೇಕಾಯ್ತು. ನನ್ನ ಅಂಗಡಿ ಎಲ್ಲಿದೆ ಅಂತಲೂ ತೋರಿಸಿಲ್ಲ ನಾನು. ಎಂತಕ್ಕೆಂದರೆ ಅಲ್ಲಿ ಬಂದು ಎತ್ಬಿಟ್ಟೆ, ಅದಾಯಿತು ಇದಾಯಿತು. ಸುಮ್ಮನೆ ಒಬ್ಬರ ಮೇಲೆ ಬ್ಲೈಮೇ ಬೇಡ, ನೆಮ್ಮದಿಗೆ ಆರಾಮ್ಸಾಗಿರಲಿ ಓಡಾಡಿಕೊಂಡು. ನಾನು ಏನೇನು ಬೇಕೆಲ್ಲ ಮಾಡ್ತಾಯಿದ್ದೀನಿ, ಹಣ್ಣು ತಂದಿಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ.
ಈ ಕೆಲಸ ಒಂದು ಬಿಟ್ಟರೆ ಆರಾಮ್ಸಾಗಿರ್ತೀವಿ. ನನ್ನ ಟೆನ್ಷನಲ್ಲಿ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ, ಆದ್ದರಿಂದ ಈ ವಿಡಿಯೋ ಮಾಡಿ ಕ್ಲಾರಿಫೈ ಕೊಡ್ತಾಯಿದ್ದೀನಿ. ನಿಮ್ಮ ಅಂಕಲ್ ಹೇಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ನೆಮ್ಮದಿ ಹಾಳು ಮಾಡ್ತಾಯಿದ್ದಾರೆ ಬೇರೆಯವ್ರದ್ದು ಅಂತ ವಿಡಿಯೋನ ಫುಲ್ ಆ್ಯಂಡ್ ಫುಲ್ ಹೇಳ್ತಾಯಿದ್ದೀನಿ. ಬಾಯ್.